ಮಾಡಿ ಸೈಟ್ ಕೊಡ್ಬೇಕಂತ ತೀರ್ಮಾನ ಮಾಡಿರೋದು. ತಾವು G+3 ಮನೆಗಳು ಕಟ್ಕೊಡಿ ಅಂತ ತಾವು ಮನವಿಯನ್ನ ಮಾಡ್ಕೊಂಡಿದ್ದೀರಾ. ದಯಮಾಡಿ ಆ ಪ್ರಪೋಸಲ್ ನಾನು ಕೊಡಿ, ನಾನು ಅದನ್ನು ಮಾಡ್ಕೊಡ್ತೀನಿ. ಅಧ್ಯಕ್ಷರೇ, ಇದು ಪಾಪ 11 ಎಕರೆ 1 ಗುಂಟೆನ ರೈತರು ಫಾರಂ 53 ಹಾಕಿ ಟೌನ್ ಪಕ್ಕದಲ್ಲಿ ಇರೋದನ್ನ ನಾನೇ ಅವ್ರಿಗೆ ಮನವೊಲಿಸಿ, ಇಲ್ಲಪ್ಪ ಸೈಟ್ಗಳಿಗೆ ಅವಶ್ಯಕತೆ ಇದೆ, ಮನೆ ಮಾಡಬೇಕು ಅಂತ ಹೇಳಿ ಪಾಪ ರೈತರು ಬಿಟ್ಕೊಟ್ಟಿದ್ದಾರೆ. ದಯವಿಟ್ಟು ಇದನ್ನ G+3 ಮಾಡಿಕೊಟ್ರೆ ಆ ಕ್ಷೇತ್ರಕ್ಕೆ ಒಂದು ಒಳ್ಳೇದಾಗ್ತದೆ, ಮಾಡ್ಕೊಡಿ ಅಂತ ಹೇಳಿ ಮಾಡಿ. ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ, ಅವ್ರ ಪ್ರಪೋಸಲ್ ಕೊಟ್ಟಿರೋದು ನಮಗೆ ಸೈಡ್ ಮಾಡ್ಕೊಡಿ ಅಂತ. ಈಗ ಏನಕ್ಕಂದ್ರೆ ಸೈಡ್ ಮಾಡ್ಕೊಡ್ಬೇಕಾದ್ರೆ ಬರೀ 11 ಎಕರೆದಲ್ಲಿ 353 ಜನಕ್ಕೆ ಕೊಡಕ್ ಆಗ್ತದೆ ಸಾಧ್ಯ. ಇವರು ಅದೇ G+3 ಮನೆಗಳು ಕೊಡ್ಬೇಕಂತ ಅದು ಕ್ಯಾನ್ಸಲ್ ಮಾಡಿ ಪ್ರಪೋಸಲ್ ಕೊಟ್ರೆ ಕನಿಷ್ಠ ಇಲ್ಲಾಂದ್ರೆ 1 ಎಕರೆದಲ್ಲಿ 200 ಮನೆ ಕಟ್ಬೋದು, 1300 ಮನೆ 100 ಮನೆ ಕಟ್ಬೋದು ನಾವು. ಆ ಪ್ರಪೋಸಲ್ ಕೊಡಿ ನನಗೆ. ನೀವು ಈಗ ಸದ್ಯಕ್ಕೆ ಕೊಟ್ಟಿರೋದು ಪ್ರಪೋಸಲ್ನ ಸೈಡ್ ಮಾಡಕ್ ಪ್ರಪೋಸಲ್ ಕೊಟ್ಟಿದ್ದೀರಾ. ಆ ಪ್ರಪೋಸಲ್ ಕ್ಯಾನ್ಸಲ್ ಮಾಡಿಸಿ ನನಗೆ G+3 ಮಾಡ್ಬೇಕು. ಏನಕ್ಕೆ ಬೆನಿಫಿಷರಿಗೆ ಹೇಳ್ಬಿಟ್ಟಿದ್ದೀರಾ ತಾವು 253 ಜನಕ್ಕೆ ಹೇಳ್ಬಿಟ್ಟಿದ್ದೀರಾ ಸೈಡ್ ಮಾಡ್ಕೊಡ್ತೀವಿ ಅಂತ. ಅವ್ರು ಆಸೆ ಇಟ್ಕೊಂಡಿದ್ದಾರೆ. ಅದು ತಾವು ಕರೆಸಿ ಮೀಟಿಂಗ್ ಮಾಡಿ ಆ ಕ್ಯಾನ್ಸಲ್ ಮಾಡಿ ಹೊಸ ಅಧ್ಯಕ್ಷ ಪ್ರಪೋಸಲ್ ಕೊಡಿ. ಯಶವಂತ ನಾರಾಯಣ ಗೌಡ ಪಾಟೀಲ್, ಸುರೇಶ್ ಬಾಬು ಅವರೇ, ತಮ್ಮ ಪ್ರಶ್ನೆ ಇವತ್ತು ವರ್ಗಕ್ಕೆ ತಗೊಳ್ಳಿಕ್ಕೆ ಕೊಟ್ಟು ಅದು ವಸತಿ ಇಲಾಖೆಗೆ. ವಸತಿದಲ್ಲ, ಇದೇನಾಗುತ್ತೆ ಅಧ್ಯಕ್ಷೆ, ಅದು ಅಲಮಾರಿ ಜನಾಂಗದವರು ಅವರು 30 ವರ್ಷದಿಂದ ಅವ್ರನ್ನ ಅಲ್ಲಿಂದ ಇಲ್ಲಿಗೆ ಅಲಿಸುವಂಥದ್ದೇ ಕೆಲಸ ಆಗ್ತಾ ಇದೆ. ಮೊದಲು ಪುರಸಭೆಗೆ ಬರುತ್ತೆ ಅಂದ್ಬಿಟ್ಟು ಪುರಸಭೆಯಿಂದ ಅವ್ರಿಗೆ ಹಕ್ಕುಪತ್ರ ಕೊಟ್ಟರು. ಕೊಟ್ಟಾದ್ಮೇಲೆ ಪುರಸಭೆಗೆ ವ್ಯಾಪ್ತಿಗೆ ಬರಲ್ಲ ಅಂತಂದ್ಬಿಟ್ಟು ಮತ್ತೆ ಆ ಹಕ್ಕುಪತ್ರನ ವಾಪಸ್ ಇಸ್ಕೊಂಡ್ರು. ಜೊತೆಗೆ ಅವ್ರಿಗೆ ಲೇಔಟ್ ಎಲ್ಲ ಫಾರ್ಮೇಶನ್ ಮಾಡಿಕೊಟ್ಟಿದ್ವಿ. ನಂತರ ಪಂಚಾಯತಿಗೆ ಬರುತ್ತೆ, ವನ್ಯಭಾಗಿ ಪಂಚಾಯತಿಗೆ ಅಂತ ಇದನ್ನ ಮಾಡಿದ್ರು. ಅದು ಏನಾಗಿದೆ, ಅದು ಹಿಂದೆ ಪುರಸಭೆ ವ್ಯಾಪ್ತಿಗೆ ಬರ್ತಕ್ಕಂಥ ಹಳ್ಳಿ ಅದು ಸೇರಿದೆ. ಅದು ಹಳ್ಳಿ 122ನೇ ಸರ್ವೆ ನಂಬರ್, ಅದು ತಂತ್ರಾಂಶಕ್ಕೆ ಒಳಪಟ್ಟಿಲ್ಲ. ಅದು ಕಂದಾಯ ಇಲಾಖೆನಲ್ಲಿ ಅದು ಸರಿಪಡಿಸ್ಕೊಟ್ರೆ ಅದು ಅನುಕೂಲ ಆಗುತ್ತೆ. ಕಂದಾಯ ಸಚಿವರು ಕೃಷ್ಣ ಬೈರೇಗೌಡ್ರೆ, ಸನ್ಮಾನ್ಯ ಕಂದಾಯ ಸಚಿವರೇ, ಒಂದು ಇದು ಅಲಮಾರಿ ಜನಾಂಗಕ್ಕೆ, ಅಲಮಾರಿ ಸಮಾಜದವರಿಗೆ ಒಂದು ಸೈಟ್ ನಿವೇಶನ ಕೊಟ್ಟಿದ್ವಿ. ಅದೇನಾಗಿದೆ, ಪುರಸಭೆ ವ್ಯಾಪ್ತಿಗೆ ಬರುತ್ತೆ ಅಂದ್ಬಿಟ್ಟು ಹಕ್ಕುಪತ್ರ ಫಸ್ಟ್ ಕೊಟ್ಟಿದ್ವಿ. ಅದನ್ನ ಪುರಸಭೆಗೆ ಬರಲ್ಲ, ಅದು ತಂತ್ರಾಂಶದ ಒಳಗಡೆ ಸೇರಿಲ್ಲ ಅಂದ್ಬಿಟ್ಟು ಅವರು ಅಲ್ಲಿಂದ ಹಕ್ಕುಪತ್ರನ ವಾಪಸ್ ಇಸ್ಕೊಂಡ್ರು DC ಅವರು. ನಂತರ ಏನಾಯ್ತು, ಅಲ್ಲೊಂದು ಪಕ್ಕದ ಪಂಚಾಯತಿಗೆ, ವನ್ಯಭಾಗಿ ಪಂಚಾಯತಿ ಅಂತ, ಅಲ್ಲಿಗೆ 122ನೇ ಸರ್ವೆ ನಂಬರು ಅಲ್ಲಿಗೆ ಬರುತ್ತೆ ಅಂದ್ರೆ ಅವ್ರು ಹಕ್ಕುಪತ್ರ ಕೊಟ್ಟರು. ಮತ್ತೆ ಖಾತೆ ಆಗ್ತಾ ಇಲ್ಲ ಅವ್ರಿಗೆ, ಖಾತೆ ಆಗ್ತಿಲ್ಲ. ಇದು ಪಂಚತಂತ್ರ ತಂತ್ರಾಂಶದಲ್ಲಿ ಸೇರ್ತಾ ಇಲ್ಲ. ಅದರಿಂದ ಅದನ್ನ ಸೇರ್ಲಿಕ್ಕೆ ಏನಾದ್ರು ಮಾಡ್ಬೇಕು. ಹಾಗಾಗಿ ಅವ್ರ ಪೂರ ಅಲಮಾರಿಗಳೇ, ಅವ್ರು ತುಂಬಾ ವರ್ಷದಿಂದ 30 ವರ್ಷದಿಂದ ಅಲ್ಲಿ ವಾಸ ಮಾಡ್ತಾ ಇದಾರೆ. ಅದನ್ನ ದಯಮಾಡಿ ಅದನ್ನ ಸೆಟ್ರೇಟ್ ಮಾಡಿಕೊಟ್ರೆ ಅವ್ರಿಗೆ ಮೂಲಭೂತ ಸೌಕರ್ಯಗಳನ್ನ ಎಲ್ಲ ಒದಗಿಸ್ಕೊಡ್ಬೋದು. ಇಲ್ಲ ಅಂತಂದ್ರೆ ಅವ್ರಿಗೆ ಗುಡಿಸ್ಲಲ್ಲೇ ವಾಸ ಮಾಡ್ತಾ ಇದಾರೆ. ಹಾಗಾಗಿ ಅವ್ರಿಗೆ ಏನೂ ನಾವು ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡಕ್ಕಾಗ್ತಿಲ್ಲ. ದಯಮಾಡಿ ಅದನ್ನ ಒಂದು ಚೂರವೇ ಅಂತ ಮಾಡಿಕೊಟ್ರೆ ಅವ್ರನ್ನ ಶೀಘ್ರವಾಗಿ ಅವ್ರಿಗೆ ಮನೆ ಎಲ್ಲ ವ್ಯವಸ್ಥೆ ಮಾಡ್ಕೊಡ್ಲಿಕ್ಕೆ ಅವಕಾಶ ಆಗುತ್ತೆ. ಹಕ್ಕುಪತ್ರ ಕೊಟ್ಟಿದ್ದು ಯಾರು? ಫಸ್ಟ್ ಪುರಸಭೆಯವರು ಕೊಟ್ರು, ಮತ್ತೆ ವಾಪಸ್ ಇಸ್ಕೊಂಡ್ರು. ನೆಕ್ಸ್ಟ್ ಪಂಚಾಯತಿ ಅವ್ರು ಕೊಟ್ರು, ಮತ್ತೆ ಖಾತೆ ಮಾಡಕ್ ಪಂಚಾಯತಿ ಅವರೇ ಹಕ್ಕುಪತ್ರ ಅವರು ರಿಜಿಸ್ಟರ್ ಇಟ್ಕೊಂಡು ಕೊಟ್ರೆ ಅವ್ರಿಗೆ ಈ ಸ್ವತ್ತು ಸಿಗುತ್ತೆ, ನಾವು ಕೊಡಕ್ ಬರೋದಿಲ್ಲ. ಹಕ್ಕುಪತ್ರ ಈಗ ಕಂದಾಯ ಇಲಾಖೆಯಿಂದ ಹಕ್ಕುಪತ್ರ ಕೊಟ್ರೆ ನಾವು ಅವರಿಗೆ ಈ ಸ್ವತ್ತಲ್ಲಿ ಸೇರಿಸಬೇಕು. ಪಂಚಾಯತಿ ಅವ್ರು ಕೊಟ್ಟಿದ್ರೆ ಅವರೇ ಸೆಟ್ರೈಟ್ ಮಾಡಬೇಕು. ನಾನಿಲ್ಲಿ ನಿಮ್ಗೆ ಸಮಾಧಾನಕ್ಕೆ ಜವಾಬ್ದಾರಿ ತಗೋಬಹುದು, ಆದ್ರೆ ನಾನು ಅದನ್ನ ಮಾಡಕ್ ಬರೋದಿಲ್ಲ. ತಾಲೂಕ್ ಪಂಚಾಯತ್ ಕೊಟ್ಟಿದ್ರೆ ಇದು ರಿಜಿಸ್ಟರ್ ಅಲ್ಲಿ ಇದೆ ಅಂತ ಹೇಳಿ ಅವರು ಮೂಲ ದಾಖಲೆ ಇದ್ರೆ ಅದನ್ನ ಪಂಚಾಯತಿಯವರು ಕೊಟ್ರೆ ಈ ಸ್ವತ್ತು ಆಗುತ್ತೆ. ಗ್ರಾಮ ಪಂಚಾಯತಿಯವರೇ ಹಕ್ಕುಪತ್ರ ಕೊಟ್ಟಿದ್ರೆ ತಾಲೂಕ್ ಪಂಚಾಯತ್ ಮುಖಾಂತರ ಅವರೇ ಅದನ್ನ ಈ ಸ್ವತ್ತುಗೆ ಸೇರಿಸಬೇಕು. ಅವರಿಂದ ಹೋದ್ರೆ ಸೇರ್ಕೊಳ್ಳುತ್ತೆ. ಮೂಲ ಯಾರು ಮಂಜೂರಿ ಮಾಡಿದ್ದಾರೆ ಅವರೇ ಮಾಡಬೇಕು. ಸರ್ವೆ ನಂಬರ್ ಇದೆ, ಅದು 120. ನಾವು ಕೊಟ್ಟ ಮೇಲೆ ಈಗ ಕಂದಾಯ ಇಲಾಖೆಯಿಂದ ನಾವು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದೀವಿ, ಇಂಥವ್ರಿಗೆ ಸೈಟ್ ಕೊಡಿ ಅಂತ. ಸೈಟ್ ಕೊಟ್ಟವರು ಸನ್ಮಾನ್ಯ ಸಚಿವರೇ, ಆ ಸರ್ವೆ ನಂಬರು ತಂತ್ರಾಂಶದಲ್ಲಿ ಸೇರಿಲ್ಲ. ಇದು ಪುರಸಭೆ ವ್ಯಾಪ್ತಿಗೆ ಬಂತದು. ಹಳ್ಳಿ ಸೇರಿದ್ರು ಪರವಾಗಿಲ್ಲ, ಅವ್ರಿಗೆ ಅಧಿಕಾರ ಇದೆ. ಅವ್ರು ರೆಕಮೆಂಡ್ ಮಾಡಿಕೊಟ್ರೆ ನಾವು ಸೇರಿಸ್ಕೊಡ್ತೇವೆ. ಎನಿವೆ ನಾನು ಹೇಳ್ತೇನೆ, ಬಟ್ ಸಮಾಧಾನಕ್ಕೆ ನಾವು ಅಂತ ಹೇಳ್ಬೋದು. ಇಲ್ಲಿ ಚರ್ಚೆ ಎಲ್ಲಾರ್ದು ಸಮಯ ವ್ಯರ್ಥ ಆಗುತ್ತೆ ಅಂತ. ಆದ್ರೆ ಹಕ್ಕುಪತ್ರ ಯಾವ ಸರ್ವೆ ನಂಬರ್ ಅಲ್ಲಿ ಕೊಟ್ಟಿದ್ದಾರೆ ಅವ್ರು ರಿಪೋರ್ಟ್ ಕೊಟ್ರೆ ಅದನ್ನ ನಾವು ತಂತ್ರಾಂಶದಲ್ಲಿ ಅಳವಡಿಸ್ಕೊಡ್ತೇವೆ. ಜಿಲ್ಲಾಧಿಕಾರಿಗಳಿಗೊಂದು ಸ್ವಲ್ಪ ರಾಘವೇಂದ್ರ ಯತ್ನಾಳ್, ಸೋಮಶೇಖರ್ ಎಸ್ಟಿ. ಸನ್ಮಾನ್ಯ ಅಧ್ಯಕ್ಷರೇ, 1836ನೇ ಕ್ವಶನ್ ಸನ್ಮಾನ್ಯ ಲೋಕೋಪಯೋಗಿ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಸದಸ್ಯರಿಗೆ ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ,
ಕಳೆದ ಒಂದು ಸಾರಿ ಇದೇ ಸದನದಲ್ಲಿ ನಾನು ಕ್ವಶನ್ ಮಾಡಿದ್ದೆ ಸನ್ಮಾನ್ಯ ಅಧ್ಯಕ್ಷರೇ. ಆ ಉತ್ತರದ ಮೇಲೆ ಇವರು ತನಿಖೆ ಮಾಡಿ ಎನ್ಕ್ವೈರಿ ಮಾಡ್ತಕ್ಕಂಥ ಅದಕ್ಕೆ ಆದೇಶ ಕೂಡ ಕೊಟ್ಟಿದ್ರು. ವರ್ಷಗಳೇ ಕಳೆದ್ರೂ ಕೂಡ ನೈಸ್ ರಸ್ತೆಯಲ್ಲಿ ಏನು ನಾನು ಕೇಳಿದ್ದೆ ನೈಸ್ ಬ್ರಿಡ್ಜ್ದು ಇದುವರೆಗೂ ಯಾವುದೂ ಕೂಡ ಆಕ್ಷನ್ ತೆಗೆದುಕೊಂಡಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಹೊಸೂರು ರೋಡಿಂದ ಮಾಗಡಿ ರೋಡ್ ಬರ್ತಕ್ಕಂಥ ಏನು ನೈಸ್ ರಸ್ತೆ ಇದೆ, ಸುಮಾರು 30-35 ವರ್ಷ ಆ ರಸ್ತೆ ಯಾರು ಜಮೀನ್ ಮಾಲೀಕರಿಗೆ ಇದುವರೆಗೂ ನಿವೇಶನವನ್ನು ಕೂಡ ಕೊಡಲಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಅವ್ರ ಆಟಿಟ್ಯೂಡ್ ಯಾವ ತರ ಇದೆ ಈ ನೈಸ್ ಕಂಪನಿ ಮಾಲೀಕರದು ಅಂತ ಹೇಳಲಿಕ್ಕೆ ಈ ಸಬ್ಜೆಕ್ಟ್ ಹೇಳ್ತಾ ಇದ್ದೀನಿ ಸನ್ಮಾನ್ಯ ಅಧ್ಯಕ್ಷರೇ. ಒಂದು ದಿವಸಕ್ಕೆ ಸುಮಾರು 10 ಕೋಟಿ ಕಲೆಕ್ಷನ್ ಆಗ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ ಈ ರೋಡು. ಇತ್ತೀಚಿನ ದಿವಸಗಳಲ್ಲಿ ಯಾಕೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ನಾನು ಓಡಾಡ್ತಕ್ಕಂಥ ರಸ್ತೆ ಇದು 10 ಕೋಟಿ ಕಲೆಕ್ಷನ್ ಆಗ್ತದೆ ಒಂದು ದಿವಸಕ್ಕೆ. ಇಷ್ಟು ಕಲೆಕ್ಷನ್ ಆದ್ರೂ ಆ ರೋಡ್ ಏನು ಅಡಚಣೆ ಇಲ್ಲ. ಒಂದೂರಿಂದ ಇನ್ನೊಂದು ಊರಿಗೆ ಹೋಗ್ತಕ್ಕಂಥ ಬ್ರಿಡ್ಜ್ಗಳೇನಿದೆ ಆಗ 25-30 ವರ್ಷದ ಹಿಂದೆ ಮಾಡಿದಂಥ ಬ್ರಿಡ್ಜ್ಗಳು, ಒಂದು ಸ್ಕೂಟರ್ ಹೋಗಕ್ಕಾಗಲ್ಲ. ಒಂದು 8 ಬ್ರಿಡ್ಜ್ನ ಐಡೆಂಟಿಫಿಕೇಶನ್ ಮಾಡಿದ್ದಾರೆ ನನ್ನ ಕ್ಷೇತ್ರದಲ್ಲಿ. ಪದೇ ಪದೇ ನೈಸ್ಗೂ ರಿಕ್ವೆಸ್ಟ್ ಮಾಡಿದ್ದಾನೆ, ಸಹಕಾರಿ ನಮ್ಮ PW ಇವ್ರಿಗೂ ಮಾಡಿದ್ದಾನೆ. ಹಿಂದೆ SC ಮಾದೇವಪ್ಪನವರು PW ಸಚಿವರಿದ್ದಾಗ ಇದೇ ಅಸೆಂಬ್ಲಿಲಿ ಸದನ ಸಮಿತಿನೂ ಕೂಡ ನಾನೇ ಮಾಡಿಸಿದೆ ಸನ್ಮಾನ್ಯ ಅಧ್ಯಕ್ಷರೇ. ಆ ಸದನ ಸಮಿತಿಯಲ್ಲಿ ಜಯಚಂದ್ರ ಇದ್ದಾಗಲೂ ಕೂಡ ಎಲ್ಲ ಇನ್ಸ್ಪೆಕ್ಷನ್ ಮಾಡಿ ಏನು ಅನಾನುಕೂಲ ಇದೆ ಅದನ್ನು ಮಾಡಿದ್ದೇವೆ. ಯಾವ ಕಾರಣಕ್ಕೂ ಇವರು ಸರ್ಕಾರ ಹೇಳಿದ್ರು ಇವರು ಇವರು ಕೇಳೋದಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಜೊತೆಗೆ ಪಕ್ಕದಲ್ಲಿ 1700 ಎಕರೆ ಮೇಲೆ ಲೇಔಟ್ ಮಾಡ್ತಕ್ಕಂಥದಕ್ಕೆ ಹೊರಟಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ. 35 ವರ್ಷದಿಂದ ಅವರಿಗೆ ಹಣ ಕೊಡಲಿಲ್ಲ, ಆ ಲೇಔಟ್ ಮಾಡ್ತಾನೂ ಇಲ್ಲ. 30 ವರ್ಷದಿಂದ ರೈತರು ಬಹಳ ಸಮಸ್ಯೆ ಆಗಿದೆ ಅಧ್ಯಕ್ಷರೇ ನನ್ನ ಕ್ಷೇತ್ರದಲ್ಲಿ. ಯಾಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ ಇಷ್ಟು ಅಡಮೆಂಟ್ ಇರ್ತಕ್ಕಂಥ ಅವನು ಬಿಜೆಪಿ ಸರ್ಕಾರ ಇದ್ದಾಗೂ ಏನು ಮಾಡಕ್ಕಾಗಿಲ್ಲ, ಈ ಕಾಂಗ್ರೆಸ್ ಸರ್ಕಾರ ಇದ್ದಾಗೂ ಏನು ಮಾಡಕ್ಕಾಗ್ತಾ ಇಲ್ಲ. ಎಲ್ಲ ಜಮೀನು ಕೊಟ್ಟಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ. 30 ವರ್ಷ ಲೀಸ್ಗೆ ಸರ್ಕಾರಿ ಜಮೀನನ್ನ ಕೊಟ್ಟಿದ್ದಾರೆ. ಒಂದು ದಿವಸಕ್ಕೆ 10 ಕೋಟಿ ಕಲೆಕ್ಷನ್ ಮಜಾ ಮಾಡ್ತಿದ್ದಾರೆ ನೈಸ್ ಕಂಪನಿಯವರು. ಒಂದೇ ಒಂದು ರಸ್ತೆ ಕೂಡ ನೈಸ್ ರಸ್ತೆಯಲ್ಲಿ ಬ್ರಿಡ್ಜ್ ಕೂಡ ಮಾಡ್ತಾ ಇಲ್ಲ. ಇದ್ರಲ್ಲಿ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಲೆಟರ್ ಕೊಟ್ಟಿದ್ದೀನಿ PW. ಈ ಲೆಟರ್ ಗಿಟ್ರಿಗೆ ಏನು ಆಗುದಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಸರ್ಕಾರ ಏನು 30 ವರ್ಷ ಲೀಸ್ ಇದೆ ಅದನ್ನ ರದ್ದುಪಡಿಸಿ ಸರ್ಕಾರ ವಶಪಡಿಸಿಕೊಂಡ್ರೆ ಮಾತ್ರ ಈ ಬ್ರಿಡ್ಜ್ಗಳು ಏನಾದರೂ ಅನುಕೂಲ ಆಗ್ತದೆ ಸನ್ಮಾನ್ಯ ಅಧ್ಯಕ್ಷರೇ. PW ಸಚಿವರು ಕೊಟ್ಟಂತ ಲೆಟರ್ಗೆ ಕಿಮ್ಮತ್ತು ಬೆಲೆ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಒಂದು ಕಾನೂನು ಪ್ರಕಾರ ಅವರಿಗೆ ಗೊತ್ತಿದೆ, ನೈಸ್ ರಸ್ತೆ ವೈಟ್ ಟಾಪಿಂಗ್ ಮಾಡಬೇಕಾಗ್ತದೆ. ವೈಟ್ ಟಾಪಿಂಗ್ ಮಾಡಾದ್ಮೇಲೆ ಈ ಎನ್ಹಾನ್ಸ್ಮೆಂಟ್ ರೈಸ್ ಮಾಡಬೇಕಾಗ್ತದೆ ಟೋಲ್ ಫೀಸ್ ನ ಸನ್ಮಾನ್ಯ ಅಧ್ಯಕ್ಷೆ. ಸರ್ಕಾರದ ಯಾವುದಕ್ಕೂ ಕಿಮ್ಮತ್ಗೆ ಬೆಲೆ ಕೊಡೋದಿಲ್ಲ. ಯಾವ್ದು ಲೆಟರ್ ಕೊಟ್ರು ಒಂದು ಹೈಕೋರ್ಟ್ಗೋ ಸುಪ್ರೀಂ ಕೋರ್ಟ್ ಹೋಗಿ ಸ್ಟೇ ಮಾಡಿಸ್ತಾನೆ, ಬೆಲೆ ಇಲ್ಲ. ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಸದಸ್ಯರು ಹೇಳಿದಂಗೆ ಅವರ ವ್ಯಾಪ್ತಿಯಲ್ಲಿ ಸುಮಾರು ಸೇತುವೆಗಳ ವಿಸ್ತೀರ್ಣ ಬಗ್ಗೆ ಅವರ ಪ್ರಮುಖವಾಗಿರುವಂಥ ವಿಚಾರ. ಪೆರಿಪೆಲ್ ರಸ್ತೆಗೆ 37 ಸೇತುವೆಗಳ ವಿಸ್ತೀರ್ಣ ಅವಶ್ಯಕತೆ ಇದೆ. ಇನ್ನು ಎಕ್ಸ್ಪ್ರೆಸ್ ವೇಗೆ 5 ಸೇತುವೆಗಳ ವಿಸ್ತೀರ್ಣ ಅವಶ್ಯಕತೆ ಇದೆ. ಅವರು ಜನದಟ್ಟಣೆ ಬಗ್ಗೆ ಕೇಳಿದರೆ ಅದು ನಿಜ, ಅದು ಜನದಟ್ಟಣೆ ಆಗ್ತಾ ಇದೆ. ಅವರ ಪ್ರಮುಖವಾಗಿರುವಂಥ ವಿಚಾರ ಇದೆಲ್ಲ ಸರ್ಕಾರಕ್ಕೆ ಗಮನಕ್ಕೆ ಬಂದ ಮೇಲೆ 2 ಸಭೆ ಆಗಿ ಟೆಕ್ನಿಕಲ್ ಕಮಿಟಿ ಅವರು ನೈಸ್ ರಸ್ತೆಗೆ ನೈಸ್ ಕಂಪ್ನಿಗೆ ಪತ್ರವನ್ನು ಬರೆದೀವಿ. 18/9/24 ಅಂದ್ರೂ ಪತ್ರ ಬರಲಾಗಿದೆ. ಕಳೆದ ವರ್ಷ 2 ವರ್ಷ ಹಿಂದೆ ಬರೆದಿದ್ದೀವಿ, ಮತ್ತೊಂದು ಸಾರಿ ಬರೆದಿದ್ದೀವಿ. ಸದಸ್ಯರು ಹೇಳ್ದಂಗೆ ಕಂಪ್ನಿಯಿಂದ ಯಾವುದೇ ರೀತಿಯಿಂದ ಸರ್ಕಾರಕ್ಕೆ ರೆಸ್ಪಾನ್ಸ್ ಅಥವಾ ನಾವು ಹೇಳುವಂಥ ಕೆಲಸ ಮಾಡಲಿಕ್ಕೆ ತಮಗೆ ಗೊತ್ತಿರುವಂಥ ವಿಚಾರ. ತಾವು ಭಾಳ ಹತ್ತಿರದಿಂದ ಅದನ್ನು ನೋಡಿದ್ರಿ. ಇದನ್ನೆಲ್ಲ ಗಮನಿಸಿ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು ಒಂದು ಸಂಪುಟ ಸಭೆ ಉಪಸಮಿತಿಯನ್ನು ನೇಮಿಸಿದ್ದಾರೆ ನೈಸ್ ರಸ್ತೆ ಬಗ್ಗೆ. ಗೃಹ ಸಚಿವರು ಅಧ್ಯಕ್ಷರಿದ್ದಾರೆ, ನಾನು ಕೂಡ ಆ ಸಮಿತಿಯಲ್ಲಿದ್ದೀನಿ. ಅಂತಿಮವಾಗಿ ಏನು ಮಾಡಬೇಕಂತ ಕೇಳಿದ್ದಾರೆ ನಮಗೆ. ಅದನ್ನು ಮುಂದುವರಿಸಬೇಕಾ ಅಥವಾ ಅಲ್ಲಿಗೆ ಕ್ಲೋಸ್ ಮಾಡಬೇಕಾ, ಈ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕಾ. ಟೋಲ್ ಬಗ್ಗೆ ಸಮಸ್ಯೆ ಇದೆ, ಅವರು ನಮ್ಮನ್ನು ಕೇಳದೆ ಹೆಚ್ಚಿಗೆ ಮಾಡ್ತಾರೆ. ಬೇರೆ ಅವ್ರು ಹೇಳ್ದಂಗೆ ನಾವೇನೋ ನೋಟಿಸ್ ಕೊಟ್ಟರೆ ಕೋರ್ಟ್ಗೆ ಹೋಗ್ತಾರೆ. ಭಾಳ ಸಮಸ್ಯೆ ಇರೋದ್ರಿಂದ ಅಂತಿಮವಾಗಿ
ನಾವೊಂದು ವರದಿಯನ್ನು ಕೊಡ್ತಾ ಇದೀವಿ. ಅದು ವರದಿ ಆದ್ಮೇಲೆ ಇದಕ್ಕೆ ಒಂದು ಶಾಶ್ವತ ಪರಿಹಾರ ಮಾಡಲಿಕ್ಕೆ ಮಾತ್ರ ಸಾಧ್ಯ ಇದೆ. ಈಗ ಗೃಹ ಸಚಿವರಲ್ಲಿ ಅಧ್ಯಕ್ಷ ಮಾಡಿದ್ದಾರೆ ಸನ್ಮಾನ್ಯ ಕ್ಯಾಬಿನೆಟ್ ಅಲ್ಲಿ. ಅಟ್ಲೀಸ್ಟ್ ಯಾರ ನೈಸ್ ರೋಡ್ ಅಲ್ಲಿ ನಾನು ಬರ್ತೀನಿ, ಅಲಂಗ ವಿಶ್ವನಾಥ್ ಬರ್ತಾರೆ, ಸತೀಶ್ ರೆಡ್ಡಿ ಬರ್ತಾರೆ, ಒಂದು 7-8 ಜನ MLAಗಳು ಬರ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ. ಅವ್ರೆಲ್ಲಾರನ್ನು ಕರೆಸಿ ಒಂದು ಮೀಟಿಂಗ್ ಮಾಡಿ ಏನಿದು ನೈಸ್ ಬಗ್ಗೆ ಅಂತ ಕೇಳಿದ್ರೆ ನಾವು ಹೇಳಲಿಕ್ಕೆ ಅದಾಗ್ತದೆ. ನಮ್ಗೆ ಯಾರಿಗೂ ನೋಟಿಸು ಕೊಡೋದಿಲ್ಲ. ಯಾಕೋಸ್ಕರ ಗೃಹ ಮಂತ್ರಿಗಳು ಮಾಡಿದ ಸನ್ಮಾನ್ಯ ಅಧ್ಯಕ್ಷರೇ ಹೇಳಬೇಕು ಅಂತಂದ್ರೆ, ನಾನು ಬಿಜೆಪಿ ಸರ್ಕಾರದಲ್ಲಿ ಮಂತ್ರಿ ಇದ್ದೆ ಸನ್ಮಾನ್ಯ ಅಧ್ಯಕ್ಷರೇ. ಯಾರು ಕ್ಯಾಬಿನೆಟ್ ಅಲ್ಲಿ ಕಾರಜೋಳನ ಅಧ್ಯಕ್ಷರು ಮಾಡಿದ್ರು, ಒಂದೇ ಒಂದು ಮೀಟಿಂಗ್ ಕೂಡ ಮಾಡ್ಲಿಕ್ಕೆ ಹೆದರ್ತಿದ್ರು ನೈಸ್ ವಿರುದ್ಧ. ಅದಾದ್ಮೇಲೆ CC ಪಾಟೀಲ್ PW ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಕ್ಯಾಬಿನೆಟ್ ಸಬ್ ಕಮಿಟಿ ಆಯ್ತು. ಆದ್ರೂ ಅವ್ರ ಕ್ಯಾಬಿನೆಟ್ ಸಬ್ ಕಮಿಟಿಯಲ್ಲಿ ನೈಸ್ ಪರ ಮಾತಾಡ್ತಕ್ಕಂಥದಕ್ಕೂ ಮೀಟಿಂಗ್ ಮಾಡ್ತಾ ಇರಲಿಲ್ಲ. ಈ ತರ ಅವಶ್ಯಕತೆ ಇದ್ದಂತ ಅಡಮೆಂಟ್ ಇರತಕ್ಕಂಥದ್ರಲ್ಲಿ ಆ ಲೇಔಟ್ 1700 ಎಕರೆ 30 ವರ್ಷ ಆಗಿದೆ ಮೇಲೆ ಅಧ್ಯಕ್ಷ, ಇವತ್ತು 7-8 ಕೋಟಿ ಬೆಲೆ ಬಾಳ್ತದೆ. ಅದನ್ನಾರ ಕೈ ಬಿಡಿಸಿ, ಅದಕ್ಕೆ ಯಾವ್ದಾದ್ರು ಒಂದು ಮಾಡಿದ್ರೆ 30 ವರ್ಷ ಲೀಸ್ ಮುಗ್ದಿರೋದ್ರಿಂದ ಅಲ್ಲಿ ರಿನ್ಯೂವಲ್ ಮಾಡಿಸ್ಬೇಡಿ ಸನ್ಮಾನ್ಯ ಲೋಕೋಪಯೋಗಿ ಸಚಿವರೇ. ಯಾರ ಮಾತು ಕಿಮ್ಮತ್ತು ಕೊಡೋದಿಲ್ಲ ಅವನು. ಅದು ಕ್ಯಾನ್ಸಲ್ ಮಾಡೋದು ತೆಗೆದುಕೊಳ್ಳಿ, ಎಲ್ಲ ಅನುಕೂಲ ಆಗ್ತದೆ. ಅಧ್ಯಕ್ಷರೇ, ಸಮಿತಿ ಮುಂದೆ ಅವ್ರಿಗೊಂದು ಅವಕಾಶ ಕೊಡ್ತೀವಿ. ಏನು ಸಂಬಂಧಪಟ್ಟ 7 ಜನ MLAಗೆ ಒಂದು ಅಧ್ಯಕ್ಷ ರಿಕ್ವೆಸ್ಟ್ ಮಾಡಿ ಅವ್ರನ್ನು ಕರೆಸಿ ಅವರ ಅಭಿಪ್ರಾಯ ಪಡೆದ ನಂತರ ನಾವು ಮುಂದೆ ವರದಿಯನ್ನ ಕೊಡ್ತೀವಿ. ಡಾಕ್ಟರ್ ಅವಿನಾಶ್ ಜಾಧವ್. ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ 2351 ಸನ್ಮಾನ್ಯ ಕಂದಾಯ ಸಚಿವರಿಗೆ ಕೇಳಕ್ಕೆ ಬಯಸುತ್ತೇನೆ. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತರಿಗೆ ಉತ್ತರ ಒದಗಿಸಿಕೊಟ್ಟಿದೆ. ಅಧ್ಯಕ್ಷರೇ, ಉತ್ತರವನ್ನು ಕೊಟ್ಟಿದ್ದಾರೆ. ಇದು ನಾನು ಬಗರ್ ಹುಕುಂ ಕಮಿಟಿ ಬಗ್ಗೆ ಕೇಳಿದ್ದೆ. ತಮ್ಮ ಹತ್ರನೂ ಸಾಕಷ್ಟು ಬಾರಿ ಬಂದು ಇದರ ಬಗ್ಗೆ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡಿದ್ದೆ ಸರ್. ಇದು ಆಕ್ಚುಲಿ ಪ್ರಪೋಸಲ್ ನನಗೆ ತಹಸೀಲ್ದಾರಿಂದ ನನಗೆ ಇದು ಪ್ರಪೋಸಲ್ ಕಳಿಸಿ ಅಂತ 19/8/2020 ಬಂದಿತ್ತು. ಅವಾಗ ನಾವು ಲೆಟರ್ ಮುಖಾಂತರ ಕೊಟ್ಟಿದ್ವಿ, ಪ್ರಪೋಸಲ್ ಹೆಸರು ಕೊಟ್ಟಿದ್ವಿ ಸರ್. ಹೆಸರು ಕೊಟ್ಟರು ಕೂಡ 2-3 ವರ್ಷ ಏನಾಗಿಲ್ಲ. ತಾವು ಇವಾಗ ನಾನು ಕ್ವಶನ್ ಕೇಳಿದ ಮೇಲೆ ನಿನ್ನೆ ನೀವು ಜಿಲ್ಲಾಧಿಕಾರಿ ಕಚೇರಿಯಿಂದ ನಿನ್ನೆ 12th ಇದೇ ತಿಂಗಳು 12th ಮಾರ್ಚ್ ಅಲ್ಲಿ ಆದೇಶ ಆಗಿದೆ ಸರ್. ನಾನು ಹೆಸರು ಕೊಟ್ಟಿದ್ದು ಬೇರೆ, ಆದೇಶ ಆಗಿದ್ದು ಬೇರೆ ಸರ್. ಅಕಸ್ಮಾತ್ ನೀವು ಆದೇಶದಲ್ಲಿ ಹೆಸರು ನೀವು ಬೇರೆನೇ ಕೊಟ್ಟಿದ್ದೀರಾ, ಅದು ಮಾಡದಿದ್ರೆ ನನ್ ಕೇಳಲೇಬಾರ್ದಾಗಿತ್ತು. ಯಾಕಂದ್ರೆ ಪ್ರಪೋಸಲ್ ಎಲ್ಲ ಕೇಳಕ್ಕಿಂತ ಮುಂಚೆ ನಾವು ಬೇರೆಯವ್ರು ಕೇಳ್ಬಿಟ್ಟು ಅವ್ರದ್ದು ಒಪಿನಿಯನ್ ತಗೊಂಡೇ ಅವ್ರ ಹೆಸರು ಕೊಟ್ಟಿದ್ದೆ. ಇವಾಗ ನಾವು ಹೆಸರು ಕೊಟ್ಟಿದ್ದೇ ಬೇರೆ, ಇವಾಗ ಆಗಿದ್ದೇ ಬೇರೆ ಸರ್. ಇದು ತುಂಬಾ ನಮ್ಗೆ ತುಂಬಾ ಮಜಬೂರ್ ಆಗುತ್ತೆ ಸರ್. ಇದ್ರ ಬಗ್ಗೆ ನೀವು ಪರಿಹಾರ ಕೊಡ್ಬೇಕು ಸರ್ ನಮ್ಗೆ. ಅಧ್ಯಕ್ಷರೇ, ಅದು ಸದಸ್ಯರನ್ನ ನೇಮಕ ಮಾಡೋದು ಸರ್ಕಾರದ ವಿವೇಚನೆಗೆ ಒಳಪಟ್ಟಂತಹ ವಿಷಯ. ಸೊ ಎಲ್ಲಾ ಕ್ಷೇತ್ರದಲ್ಲೂ ಅದೇ ರೀತಿ ಆಗಿರುವ ಹಾಗಾಗಿ ಸರ್ಕಾರ ತನ್ನ ವಿವೇಚನೆಯನ್ನ ಪ್ರಯೋಗ ಮಾಡಿ ಸದಸ್ಯರನ್ನ ನೇಮಕ ಮಾಡುತ್ತೆ. ಎಲ್ಲಾ ಕಡೆನೂ ಹಾಗೇನೆ, ಎಲ್ಲಾ ಸರ್ಕಾರದಲ್ಲೂ ಅದು ಹಾಗೆ ನಡೆಯುವಂತಹದ್ದು. ಸೊ ಹಾಗಾಗಿ ಈಗ